ಜಾಮೀನು ಸಿಕ್ಕರೂ ಕೂಡ ಸಮೀರ್ ಎಂಡಿಗೆ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಜಾಮೀನು ಸಿಕ್ಕರೂ ಕೂಡ ಸಮೀರ್ ಎಂಡಿಗೆ ವಿಚಾರಣೆಯ ಟೆನ್ಷನ್ ಈಗ ಶುರುವಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಇಂದು ವಕೀಲರ ಜೊತೆ ಸಮೀರ್ ವಿಚಾರಣೆಗೆ ಹಾಜರಾಗ್ತಾರೆ. ಷರತ್ತು ಹಾಕಿ ಜಾಮೀನನ್ನ ನೀಡಲಾಗಿದೆ. ಅಗತ್ಯ ಬಿದ್ದಾಗ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ನೀಡಿದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಜಾಮೀನು ಸಿಕ್ಕರೂ ಕೂಡ ಇಲ್ಲಿ ಸಮೀರ್ ಎಂಡಿಗೆ ವಿಚಾರಣೆಯ ಟೆನ್ಷನ್ ಶುರುವಾಗಿರುವಂತದ್ದು. ಬಂಧನದಿಂದ ಸ್ವಲ್ಪದರಲ್ಲೇ ಸಮೀರ್ ಇಲ್ಲಿ ಪಾರಾಗಿದ್ದಾರೆ. ಎಐ ವಿಡಿಯೋ ಬಳಸಿ ಆಕ್ಷೇಪಾರ್ಹ ವರದಿ ಪ್ರಕರಣ ಪೊಲೀಸರಿಂದ ತಲಾಶ್ ಕೂಡ ಆಗ್ತಾ ಇದೆ. ಅಷ್ಟರಲ್ಲಿಗೆ ಈ ಸಮೀರ್ ಎಂಡಿಗೆ ಬೇಲ್ ಸಿಕ್ಕಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಯೂಟ್ಯೂಬ್ನಲ್ಲಿ ವಿಡಿಯೋ ಹರಿಬಿಟ್ಟಿದ್ದ ಎಐ ಮೂಲಕ 23 ನಿಮಿಷಗಳ ವಿಡಿಯೋವನ್ನ ಹರಿಬಿಟ್ಟಿದ್ದ ಸಮೀರ್ ದೂತ ಸಮೀರ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರವನ್ನ ಮಾಡಿದ್ದಾನೆ. ಸಾವಿರಾರು ಮಹಿಳೆಯರನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಹಾಗೆ ರೇಪ್ ಅಂಡ್ ಮರ್ಡರ್ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯಲ್ವಾ? ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಬೀದಿಗಿಳಿಯಬೇಕು. ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತರುವ ದೃಷ್ಟಿಯಿಂದ ವಿಡಿಯೋ ಮಾಡಿರುವಂತದ್ದು. ಎಐಯನ್ನ ಬಳಸಿಕೊಂಡು ಸಮೀರ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದ. ಜನರನ್ನ ಪ್ರಚೋದನೆಗೆ ವಿಡಿಯೋ ಮಾಡಿರೋ ವಿಡಿಯೋ ಇದಾಗಿದೆ. ಇನ್ನು ಸಮೀರ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಮೀರ್ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ತನ್ನ ಯೂಟ್ಯೂಬ್ನಲ್ಲಿ ಸಮೀರ್ ದೂತ ಎಂಬ ಯೂಟ್ಯೂಬ್ನಲ್ಲಿ ಎಐ ಮೂಲಕ 23 ನಿಮಿಷಗಳ ಕಾಲ ವಿಡಿಯೋವನ್ನ ಹರಿಬಿಟ್ಟಿದ್ದ. ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನೊಳಗೊಂಡ ವಿಡಿಯೋ ಬಿಡುಗಡೆ ಮಾಡಿದ ಪ್ರಕರಣವನ್ನ ಈಗಾಗಲೇ ಸಮೀರ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು.